ಈಗ ಇಂಟರ್ವ್ಯೂನೂ ಕೊಟ್ವಿ, ನಾವು ಇಂಟರ್ವ್ಯೂ ಅಲ್ಲೂ ಸೆಲೆಕ್ಟ್ ಆದ್ವಿ ಅಂತ ಅನ್ಕೊಳ್ಳೋಣ. ಬಟ್ ಈ IPS, IAS, ರೆವಿನ್ಯೂ ಆಫೀಸರು, ಫಾರೆಸ್ಟ್ ಆಫೀಸರು ಇದೆಲ್ಲ ಹೇಗೆ ಡಿವೈಡ್ ಆಗುತ್ತೆ? ಇದರಲ್ಲಿ ಭಾಳ ಇದೊಂದು ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಇಂಟರ್ವ್ಯೂನಲ್ಲಿ ನಾವು 275ಕ್ಕೆ ಮಾರ್ಕ್ಸ್ ಕೊಡ್ತೀವಿ ಅಷ್ಟೇ. ಅದು ನಿಮಗೆ 150 ಬರ್ಬೋದು, 160 ಬರ್ಬೋದು, 200 ತನಕ ಹೋಗ್ಬೋದು. ಕೆಲವರು 200 ತೊಗೊಂಡಿದ್ದಾರೆ. ಏನು ಮಾರ್ಕ್ಸ್ ನೀವು ಇಂಟರ್ವ್ಯೂಲಿ ತೊಗೋತೀರಾ, ಮೇನ್ಸ್ ಪರೀಕ್ಷೆಯಲ್ಲಿ ಏನು ಮಾರ್ಕ್ಸ್ ತೊಗೊಂಡಿದ್ದೀರಿ ಅವೆರಡು ಸೇರುತ್ತೆ. ಸೇರಿಕೊಂಡೇ ಸೀನಿಯಾರಿಟಿ ಲಿಸ್ಟ್ ಬರೋದು ಒಂದು. ಈಗ ನೀವು ಮೇನ್ಸ್ ಪರೀಕ್ಷೆಯಲ್ಲಿ 800 ಮಾರ್ಕ್ಸ್ ತೊಗೊಂಡಿದ್ದೀರಾ, ಇಂಟರ್ವ್ಯೂನಲ್ಲಿ 180 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದರೆ 980 ಮಾರ್ಕ್ಸ್ ಆಯಿತು. ಈಗ ಸಭಾ 980 ಮಾರ್ಕ್ಸ್ ತೊಗೊಂಡು ಗುರುಪ್ರಸಾದ್ 990 ತೊಗೊಂಡ್ರೆ ಈ ರೀತಿ ಸೀನಿಯಾರಿಟಿ ಯಾರು ಹೆಚ್ಚು ಅಂಕಗಳು ಗಳಿಸ್ತಾರೆ, ಎರಡೂ ಸೇರಿ ಮೇನ್ಸ್ ಮತ್ತು ಇಂಟರ್ವ್ಯೂ ಸೇರಿ ಹೆಚ್ಚು ಅಂಕ ಗಳಿಸಿದವ್ರದ್ದು ಲಿಸ್ಟ್ ಆಗುತ್ತೆ.